ಫೋಟೋಕ್ ನೋಡಿ, ಫೋಟೋಕ್ ನೋಡಿ. ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಸಿನಿಮಾದಲ್ಲಿ ಜಾಸ್ತಿ ಮಾತಾಡ್ತೀನಿ. ಮೊದಲನೇದಾಗಿ ನಾವು ಲೇಟ್ ಆಗಿ ಬಂದ್ವಿ, ದಯವಿಟ್ಟು ಕ್ಷಮೆ ಇರಲಿ. ಯಾಕೆ ಅಂದ್ರೆ ನಾವು ಪ್ಲಾನ್ ಇರ್ಲಿಲ್ಲ. ಶಿವಮೊಗ್ಗ ಹೋಗಿ ಇನ್ನೊಂದ್ ಕಡೆ ಹೋದ್ವಿ. ನಾವು ಅನ್ಕೊಂಡೇ ಇರೋಷ್ಟು ಜನ ನಮಗ್ ಮುದುಕಿ ಹಾಕ್ತಾ ಇದ್ರು. ಅಲ್ಲಿಂದ ತಪ್ಪಿಸ್ಕೊಂಡು ನಮ್ಮೂರಿಗೆ ಬರೋಕೆ ಇಷ್ಟೊತ್ತಾಯ್ತು. ದಯವಿಟ್ಟು ಕ್ಷಮೆ ಇರಲಿ. ಇದು ಖುಷಿ ಪಡೋ ವಿಷಯನೂ ಕೂಡ. ನನಗೆ ನಮ್ಮೂರಿಗೆ ಯಾಕೆ ಬರಬೇಕು ಅಂತ ಅನ್ಸ್ತು ಅಂದ್ರೆ, ಇಷ್ಟು ಪುಟ್ಟ ಊರಲ್ಲಿ ಎಷ್ಟು ದೊಡ್ಡ ಅಭಿಮಾನಿಗಳಿದ್ದಾರೆ ಅಂತ ನಮ್ ಬಾಸ್ ತನಕ ರೀಚ್ ಮಾಡಿಸ್ಬೇಕಿತ್ತು. ನಾನು ನಮ್ಮೂರಿನ ಅಭಿಮಾನಿಗಳು ನಿಮ್ ಸಿನಿಮಾ ನೋಡ್ತಾರೆ ಅಂತ ನಮ್ ಬಾಚಿಗೆ ತೋರಿಸ್ಬೇಕಿತ್ತು. ಮಲೆನಾಡಲ್ಲಿ ಸಿನಿಮಾ ನೋಡ ಸಾಲಿಗೆ ಮುಂದಿನ ಒಂದು ಕಾಣಿಕೆಯಾಗಿ ತೀರ್ಥಹಳ್ಳಿಯ ಜನತೆ ನಾವೆಲ್ಲ ಅವರನ್ನ ಹಾರೈಸಬೇಕು. ಅತ್ಯಂತ ಚಿಕ್ಕ ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಗ್ರಾಮೀಣ ಪ್ರದೇಶದಲ್ಲಿ ಕಷ್ಟದ ಬದುಕನ್ನು ನಡೆಸಿ ಇವತ್ತು ಕಲಾ ಆರಾಧಕನಾಗಿ ಕಲೆಯ ಉತ್ತುಂಗಕ್ಕೆ ತಲುಪುವ ಹಾದಿಯಲ್ಲಿರುವಂತಹ ಕಾರ್ತಿಕ್ ನಮ್ಮೆಲ್ಲರ ಪ್ರೀತಿಯ ಹುಡುಗ ಅನ್ನೋದು ತೀರ್ಥಹಳ್ಳಿಯ ಹೆಮ್ಮೆ. ಹಾಗಾಗಿ ನಾವೆಲ್ಲ ಕಾರ್ತಿಕ್ನನ್ನ ಪ್ರೋತ್ಸಾಹಿಸಬೇಕು, ಅವರ ಸಿನಿಮಾವನ್ನು ಪ್ರೋತ್ಸಾಹಿಸಬೇಕು. ಆ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ತೀರ್ಥಹಳ್ಳಿಯ ಒಬ್ಬ ಸೂಪರ್ ಸ್ಟಾರ್ ಹೊರಹೊಮ್ಮಬೇಕು. ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದವನ್ನ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ, ಚಿತ್ರ ಯಶಸ್ವಿಯಾಗಲಿ. ನಟ ಮತ್ತು ಅವರನ್ನ ಪೋಷಿಸಿದ ಎಲ್ಲರಿಗೂ ತೀರ್ಥಹಳ್ಳಿಯ ಜನತೆಯ ಪರವಾಗಿ ಅತ್ಯಂತ ಕೃತಜ್ಞತೆಯಿಂದ ಧನ್ಯವಾದವನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ಪ್ರಸನ್ನ ಸರ್ಗೆ. ಅವರ ತಾಯಿ ಒಂದು ಚಾನ್ಸ್ ಕೊಟ್ಟು ಈ ಎಲ್ಲಿವರೆಗೂ ತಂದು ನಿಂತಿದ್ದಕ್ಕೆ ಬೇಗ ಬಾ ಚಿನ್ನ, ಬೇಗ ಬಾ ಕಂದ. ನೀವು ಬರೋದನ್ನ ಕಾಯ್ತಾ ಇದ್ದೀನಿ. ನನ್ನ ಮಗು ನಿಮ್ಮನ್ನ ಇನ್ನೂ ಕಾಯ್ತಿದೆ. ಬೇಗ ಬಾ ಕಂದ. ಇನ್ನೊಮ್ಮೆ ನಮಸ್ಕಾರ. ಸಾರಿ, ನಾನು ಹೇಳೋದು ಮರ್ತೆ. ದರ್ಶನ್ ಸರ್ ಅಭಿಮಾನಿ ಒಬ್ರು ಮೊನ್ನೆ ಇಲ್ಲೆಲ್ಲ ಫ್ಲೆಕ್ಸ್ ಎಲ್ಲ ಕಟ್ಬಿಟ್ಟು ಹೋಗುವಾಗ ಒಂದು ಆಕ್ಸಿಡೆಂಟ್ ಅಲ್ಲಿ ತಿರುಕೊಂಡ್ರಂತೆ. ಅದನ್ನ ನಾವು ಎಲ್ಲಿ ಮುಡಿಸ್ಬೇಕು ಅದನ್ನ ಮುಡಿಸ್ತೀವಿ. ಹಾಗೆ ನಾವು ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀವಿ. ದಯವಿಟ್ಟು ನಮ್ ಬಾಸ್ ಹೇಳಿದಷ್ಟೇ, ಸೇಫ್ ಡ್ರೈವ್, ಹೆಲ್ಮೆಟ್ ಹಾಕೊಳ್ಳಿ. ಪ್ರಾಣ ಇದ್ರೆ ಅಭಿಮಾನ, ಪ್ರಾಣ ಇದ್ರೆ ಮನೆ ಬದುಕು. ನಮ್ಮನ್ನ ನಂಬ್ಕೊಂಡು ಮನೆ ತುಂಬಾ ಜನ ಕಾರ್ತಿಕ್ಗೆ, ಬಾಸ್ಗೆ, ದೇವಿಲ್ ಕಂಡಕ್ಕೆ. ಅಭಿಮಾನಿಗಳು ಪ್ಲೇಸ್ ನಾನು ಹೇಳ್ಬೇಕಾಯ್ತು ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂತ. ಬಟ್ ಅವ್ರು ಹೇಳ್ದಾಗ ನಂಗೆ ಅನ್ಸಿರೋದು ಏನಿರ್ಬೋದು, ಡೆವಿಲ್ ಅಂತ ಇದೆ, ಹೀಗೆ ಹೇಳ್ತಿದ್ದಾರೆ ಅಂತ. ಬಟ್ ಮೂವಿನ ಫಸ್ಟ್ ದಿನ 4 ಶೋನು ನೋಡಿದೆ ನಾನು. ಇಲ್ಲಿ ಒಂದು ಇದಾಗ್ತಾರೆ, ಏನೋ ಒಂದು ಅನ್ನದಾಗಳು ಇಂದ ಬಂದ ಕಡೆ ಏನಾಗ್ತದೆ ನಾವು ಇನ್ನೊಂದು ಮಾಡ್ಬೋದು. ಬಟ್ ಇವರು ಡೈರೆಕ್ಟ್ ಅಕ್ಕೆ ಸಸಿನೇ ಇಟ್ಕೊಟ್ಟಿರೋ ದಿ ಬಾಸ್ ಫ್ಯಾನ್ಸ್ ಅಲ್ಲೇ ಬಗ್ಗೆ ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.